ಓಂ ಶಾಂತಿ. ಮುರಳಿಯ ದಿನಾಂಕ 28/5/2022। मीठे बच्चे, तुम्हारा प्यार आत्मा से होना चाहिए। चलते फिरते अभ्यास करो, मैं आत्मा हूँ, आत्मा से बात करता हूँ, मुझे कोई बुरा काम नहीं करना है। ಮಧುರ ಮಕ್ಕಳೇ, ನಿಮಗೆ ಆತ್ಮದ ಮೇಲೆ ಪ್ರೀತಿ ಇರಬೇಕು. ನಿಮ್ಮ ಆತ್ಮದ ಮೇಲೇನೂ ಪ್ರೀತಿ ಇರಬೇಕು. ಅನ್ಯರನ್ನು ನೋಡುವಾಗಲೂ ಸಹ ಅವರ ದೇಹದ ಮೇಲೆ ಪ್ರೀತಿ ಇರಬಾರದು, ಆತ್ಮನ ಮೇಲೆ ಪ್ರೀತಿ ಇರಬೇಕು. ಓಡಾಡ್ತಾ ನಡೆದಾಡ್ತಾ ಇದೇ ಅಭ್ಯಾಸ ಮಾಡ್ತಾ ಇರಿ. ನಾನು ಆತ್ಮ, ಆತ್ಮರ ಜೊತೆಗೆ ಮಾತಾಡ್ತೀನಿ. ನಾನು ಆತ್ಮ, ದೇಹದ ಮೂಲಕ ಅನೇಕ ಕಾರ್ಯಗಳನ್ನು ಮಾಡ್ತೀನಿ. ಈ ಥರ ಆತ್ಮಿಕ ಸ್ಥಿತಿಯ ಅಭ್ಯಾಸ ಮಾಡ್ತಾ ಇರಿ. ಸಂಗಮ ಯುಗದಲ್ಲಿ ನಾನು ಯಾವುದೇ ಕಾರಣದಿಂದ ಕೆಟ್ಟ ಕೆಲಸ ಮಾಡಬಾರದು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಮಧುರ ಮಕ್ಕಳೇ, ನಿಮಗೆ ಆತ್ಮನ ಜೊತೆಗೆ ಪ್ರೀತಿ ಇರಲಿ. ಅನ್ಯ ಆತ್ಮರನ್ನು ನೋಡುವಾಗಲೂ ಆತ್ಮಿಕ ಪ್ರೀತಿಯಿಂದ ಮಾತಾಡ್ರಿ, ಆತ್ಮಿಕ ದೃಷ್ಟಿಯಿಂದ ನೋಡ್ರಿ. ನೆನ್ಪಿಟ್ಕೊಳ್ಳಿ, ನಾನು ಸಂಗಮ ಯುಗದಲ್ಲಿ ಯಾವುದೇ ಕೆಟ್ಟ ಕೆಲಸ ಮಾಡಬಾರದು. प्रश्न: बाप द्वारा रचा हुआ यज्ञ जब तक चल रहा है, तब तक ब्राह्मणों को बाप का कौन सा फरमान पालन करना है? ತಂದೆಯಿಂದ ರಚಿತವಾದ ಯಜ್ಞ ಎಲ್ಲಿಯವರೆಗೆ ನಡೀತದೆ, ಅಲ್ಲಿಯವರೆಗೆ ಬ್ರಾಹ್ಮಣ ಮಕ್ಕಳು ನೀವು ತಂದೆಯ ಯಾವ ಆದೇಶದ ಆಜ್ಞೆಯ ಪಾಲನೆ ಅವಶ್ಯವಾಗಿ ಮಾಡಬೇಕು? उत्तर: बाप का फरमान है, बच्चे जब तक रुद्र यज्ञ चल रहा है तब तक तुम्हें पवित्र जरूर रहना है। तुम ब्रह्मा के बच्चे, ब्रह्मा कुमार कुमारी कभी विकार में नहीं जा सकते। अगर कोई इस फरमान की अवज्ञा करते हैं तो बहुत कड़े दंड के भागी बन जाते हैं। अगर किसी में क्रोध का भी भूत है तो वह ब्राह्मण नहीं। ब्राह्मणों को देही अभिमानी रहना है, कभी विकार के वशीभूत नहीं होना है. ತಂದೆಯ ಆದೇಶ ಆಗಿದೆ, ಮಕ್ಕಳೇ, ಎಲ್ಲಿಯವರೆಗೆ ಈ ರುದ್ರ ಯಜ್ಞ ನಡೀತದೆ ಅಲ್ಲಿಯವರೆಗೂ ನೀವು ಪವಿತ್ರವಾಗಿ ಇರಬೇಕು. ನೀವು ಬ್ರಹ್ಮನ ಮಕ್ಕಳು, ಬ್ರಹ್ಮ ಕುಮಾರ್ ಕುಮಾರಿಯರು. ಯಾವತ್ತೂ ವಿಕಾರದಲ್ಲಿ ಹೋಗಬಾರದು. ಒಂದು ವೇಳೆ ಈ ಆಜ್ಞೆಯ ಅವಜ್ಞೆ ಮಾಡಿದರೆ ಬಹಳ ಕಠಿಣ ಶಿಕ್ಷೆಗೆ ಭಾಗಿಯಾಗ್ತೀರಿ. ಒಬ್ಬರಲ್ಲಿ ಕ್ರೋಧದ ಭೂತ ಇದ್ದರೂ ಅದು ವಿಕಾರನೇ, ಅವರು ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣರು ಅಂದರೆ ಆತ್ಮ ಅಭಿಮಾನಿಯಾಗಿ ಇರುವಂಥವರು. ಆತ್ಮ ಅಭಿಮಾನಿಯಾಗಿ ಇರಬೇಕು. ಯಾವತ್ತೂ ವಿಕಾರಗಳಿಗೆ ವಶೀಭೂತ ಆಗಬಾರದು. ಗೀತ್: ಓ ದೂರ ಕೆ ಮುಸಾಫಿರ್, ಹಮ್ಕೋ ಭೀ ಸಾಥ್ ಲೇ ಲೆ. ಭಕ್ತರು ಭಕ್ತಿ ಮಾರ್ಗದಲ್ಲೂ ಸಹ ಈ ಥರ ಹಾಡಿದ್ದಾರೆ. ಹೇ ದೂರದ ಪ್ರಯಾಣಿಕನೇ, ನಮ್ಮನ್ನು ನಿನ್ನ ಜೊತೆಗೆ
ಕರ್ಕೊಂಡು ಹೋಗು. दूर के मुसाफिर को ब्राह्मणों के बिगर कोई जानते नहीं. बुलाते हैं परम धाम में निवास करने वाले परमात्मा आओ. ದೂರದ ಪ್ರಯಾಣಿಕ ಯಾರು ಅನ್ನೋದು ಬ್ರಾಹ್ಮಣರ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ. ಸಂಗಮಯುಗದ ಬ್ರಾಹ್ಮಣರಿಗೆ ಮಾತ್ರ ಗೊತ್ತಿದೆ. ಆ ಪರಮಧಾಮದ ನಿವಾಸಿ ಪರಮಪಿತ ಪರಮಾತ್ಮನಿಗೆ ನೀವು ಸಹ ಭಕ್ತಿ ಮಾರ್ಗದಲ್ಲಿ ಕರೀತಾ ಇದ್ರಿ. ಲೇಕಿನ್ मालूम नहीं था कि पिता का रूप क्या है, आत्मा क्या है. बल समझते हैं आत्मा भ्रुकुटी के बीच सितारे समान रहती है. ನಿಮಗೂ ಪರಮಾತ್ಮನ ರೂಪದ ಬಗ್ಗೆ ಗೊತ್ತಿರಲಿಲ್ಲ, ಆತ್ಮನ ಸ್ವರೂಪದ ಬಗ್ಗೆ ಗೊತ್ತಿರಲಿಲ್ಲ. ಹಾಗೆ ಇವತ್ತು ಭಕ್ತರು ಯಾರು ಅವನನ್ನು ಕರೀತಾ ಇದ್ದಾರೆ, ಅವರಿಗೂ ಪರಮಾತ್ಮ ತಂದೆಯ ರೂಪ ಗೊತ್ತಿಲ್ಲ, ಆತ್ಮ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಕೇವಲ ಗಾಯನ ಮಾಡ್ತಾರೆ, ಭ್ರುಕುಟಿಯ ಮಧ್ಯದಲ್ಲಿ ನಕ್ಷತ್ರ ಹೊಳಿತಾ ಇದೆ ಅಂತ. ಆತ್ಮ ಒಂದು ನಕ್ಷತ್ರದ ಸಮಾನ ಆಗಿದೆ ಅಂತ ಹೇಳ್ತಾರೆ. ಲೇಕಿನ್ ಕುಚ್ ಜಾನ್ತೆ ನಹೀ. हमारी आत्मा में 84 जन्मों का पार्ट भरा हुआ है, यह भी ज्ञान नहीं. ಆತ್ಮ ಒಂದು ನಕ್ಷತ್ರ ಆಗಿದೆ ಅಂತ ಹೇಳ್ತಾರೆ. ಆದರೆ ಆ ನಕ್ಷತ್ರದಲ್ಲಿ 84 ಜನ್ಮಗಳ ಪಾತ್ರ ರೆಕಾರ್ಡ್ ಆಗಿದೆ ಅನ್ನುವ ಜ್ಞಾನ ಯಾರಿಗೂ ಗೊತ್ತಿಲ್ಲ. कैसे आत्मा शरीर में प्रवेश करती यह भी नहीं जानते. जब अंदर चुरपुर होती है तब पता पड़ता कि आत्मा ने प्रवेश किया है. ಆತ್ಮ ದೇಹದಲ್ಲಿ ಹೇಗೆ ಪ್ರವೇಶ ಮಾಡ್ತದೆ, ಯಾವ ಸಮಯದಲ್ಲಿ ಪ್ರವೇಶ ಮಾಡ್ತದೆ ಅನ್ನೋದು ಸಹ ಜನರಿಗೆ ಗೊತ್ತಿಲ್ಲ. ತಾಯಿಯ ಗರ್ಭದಲ್ಲಿ 5ನೇ ತಿಂಗಳಲ್ಲಿ ಆತ್ಮ ಆ ಗರ್ಭದಲ್ಲಿ ಪ್ರವೇಶ ಮಾಡ್ತದೆ. ಆಗ ಒಳಗೆ ಅದು ಸ್ವಲ್ಪ ಅಲುಗಾಡ್ತದೆ, ಆ ಪಿಂಡ ಅಲುಗಾಡ್ತದೆ. ಅಂದಿನಿಂದ ಆ ಒಂದು ಗರ್ಭಕ್ಕೆ ಚೈತನ್ಯತ್ವ ಬರ್ತದೆ. ಈ ಥರ ಆತ್ಮ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿ ನಂತರ ಹುಟ್ಟಿ ಬಂದು ಜೀವನದ ಪಾತ್ರ ಮಾಡ್ತದೆ. यह किसको भी मालूम नहीं है. परमात्मा कहते हैं तो वह भी आत्मा है, लेकिन परम आत्मा है. आत्मा जानती है यह शरीर लौकिक पिता का है, हमारा बाप तो वह निराकार है. ಬಾಬಾ ಹೇಳ್ತಾರೆ, ಪರಮಾತ್ಮನೋ ಆತ್ಮನೇ, ಆದರೆ ಅವನು ಪರಮ ಆತ್ಮ, ಶ್ರೇಷ್ಠಾತಿ ಶ್ರೇಷ್ಠ ಆತ್ಮ. ಈ ದೇಹ ನಮಗೆ ಲೌಕಿಕ ತಂದೆಯಿಂದ ಸಿಕ್ಕಿದೆ. ಲೌಕಿಕ ದೇಹಕ್ಕೆ ಜನ್ಮ ಕೊಡೋರು ಲೌಕಿಕ ತಂದೆ ಇದ್ದಾರೆ. ಆತ್ಮಕ್ಕೆ ಅಧಿಪತಿ ಒಡೆಯ ನಿರಾಕಾರ ಪರಮಾತ್ಮ ಇದ್ದಾನೆ. ಆತ್ಮಕ್ಕೆ ತಂದೆ ಪರಮಾತ್ಮ, ದೇಹಕ್ಕೆ ತಂದೆ ಲೌಕಿಕದ ಪಿತಾ ಆಗಿರ್ತಾರೆ. ಜರೂರ್ ಹಮಾರಾ ಬಾಪ್ ಭಿ हमारे जैसा बिंदी स्वरूप होगा. उनकी महिमा गाते हैं मनुष्य सृष्टि का बीज रूप ज्ञान सागर पतित पावन. परंतु कितना बड़ा व छोटा है यह बुद्धि में नहीं बैठता है. तुम्हारी बुद्धि में भी नहीं था कि हमारी आत्मा क्या है. परमात्मा को याद करते थे परंतु जानते नहीं थे. ಬಾಬಾ ಹೇಳ್ತಾರೆ, ಪರಮಾತ್ಮನ ಮಹಿಮೆಯಲ್ಲಿ ಹಾಡ್ತಾರೆ, ಪರಮಾತ್ಮ ಮಾನವ ಸೃಷ್ಟಿಯ ಬೀಜರೂಪ, ಜ್ಞಾನಸಾಗರ, ಪತಿತ ಪಾವನ ಅಂತ. ಆದರೆ ಅವನು ಎಷ್ಟು ದೊಡ್ಡವನಿದ್ದಾನೆ,
ಹೇಗಿದ್ದಾನೆ ಅನ್ನೋದು ನಿಮ್ಮ ಬುದ್ಧಿಯಲ್ಲೂ ಇರಲಿಲ್ಲ, ಜನರ ಬುದ್ಧಿಯಲ್ಲಿನೂ ಇಲ್ಲ. ಆತ್ಮ ಹೇಗಿದೆ ಅಂತಲೂ ನಿಮಗೆ ಗೊತ್ತಿರಲಿಲ್ಲ. ಬಾಪ್ ತೋ ನಿರಾಕಾರ ಹೇ, ವ ಪತಿತ ಪಾವನ್ ಕೈಸೆ ಠಹರ. ಅಪರೋಕ್ಷವಾಗಿ ಎಲ್ಲರೂ ಪರಮಾತ್ಮನನ್ನು ನೆನಪು ಮಾಡ್ತಾರೆ, ಅವನು ನಿರಾಕಾರ ಅಂತಲೂ ಹೇಳ್ತಾರೆ. ಹಾಗಾದರೆ ನಿರಾಕಾರ ತಂದೆ ಪತಿತ ಪಾವನ ಹೇಗೆ ಆಗ್ತಾರೆ? ಕ್ಯಾ ಜಾದೂ ಲಗಾತೆ ಹೇ? पतितों को पावन बनाने जरूर यहाँ आना पड़ता है. जैसे हमारी आत्मा भी शरीर में रहती, वैसे निराकार बाप भी जरूर शरीर में आते हैं. तब तो शिवरात्रि शिव जयंती मनाते. ಪತಿತರನ್ನ ಪಾವನ ಮಾಡೋದಕ್ಕಾಗಿ ಆ ನಿರಾಕಾರ ಪರಮಾತ್ಮ ಸಾಕಾರ ದೇಹದಲ್ಲಿ ಬರ್ತಾರೆ. ದೇಹದಲ್ಲಿ ಅವತರಿಸಿ ಬಂದಿರುವ ಕಾರಣನೇ ಶಿವರಾತ್ರಿ ಅಥವಾ ಶಿವ ಜಯಂತಿಯ ಆಚರಣೆ ಮಾಡ್ತಾರೆ. ಪರಂತು ಪಾವನ್ कैसे बनाते यह जानते नहीं, इसलिए कह देते सर्वव्यापी. ನಿರಾಕಾರ ಪರಮಾತ್ಮ ಸಾಕಾರ ಲೋಕದಲ್ಲಿ ಬಂದು ಆತ್ಮರನ್ನ ಹೇಗೆ ಪಾವನ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲದೆ ಇರುವ ಕಾರಣ ಹೇಳ್ತಾರೆ ಅವನು ಸರ್ವವ್ಯಾಪಿ. तुम प्रदर्शनी अथवा भाषण करने जाओ तो पहले बाप की पहचान देनी, फिर आत्मा. ನೀವೆಲ್ಲಿಯೇ ಹೋಗ್ರಿ, ಪ್ರದರ್ಶನ ಮಾಡಿರಿ ಅಥವಾ ಭಾಷಣ ಮಾಡಲಿಕ್ಕೆ ಹೋಗಿರಿ, ಮೊದಲು ಪರಮಾತ್ಮನ ಪರಿಚಯ ಕೊಡಬೇಕು, ನಂತರ ಆತ್ಮನ ಪರಿಚಯ ಕೊಡಬೇಕು. ಆತ್ಮ भ्रुकुटी के बीच में रहती, जो कुछ भी करती है ऑर्गन्स द्वारा आत्मा ही करती. ಮೊದಲು ಪರಮಾತ್ಮನ ಪರಿಚಯ, ನಂತರ ಆತ್ಮನ ಪರಿಚಯ ಕೊಡಿ. ಆತ್ಮ ದೇಹದ ಮೂಲಕ, ಇಂದ್ರಿಯಗಳ ಮೂಲಕ ಅನೇಕ ಕಾರ್ಯಗಳನ್ನು ಮಾಡ್ತದೆ. ರಾತಕೋ ಅಶರೀರಿ ಹೋ ಜಾತಿ. आत्मा कहती, आज मैंने बहुत आराम किया, आज मुझे आराम नहीं आया, मैं इस शरीर द्वारा यह धंधा करता हूँ. तुम बच्चों को आदत पड़ जानी चाहिए. ಬಾಬಾ ಹೇಳ್ತಾರೆ, ಆತ್ಮ ರಾತ್ರಿಯ ಸಮಯದಲ್ಲಿ ಅಶರೀರಿ ಆಗ್ತದೆ. ಒಳ್ಳೆ ನಿದ್ದೆ ಮಾಡಿದಾಗ ಆತ್ಮ ಹೇಳ್ತದೆ, ಇವತ್ತು ಬಹಳ ಚೆನ್ನಾಗಿ ನನಗೆ ವಿಶ್ರಾಂತಿ ಸಿಕ್ಕಿದೆ. ವಿಶ್ರಾಂತಿ ಸಿಗದೇ ಇದ್ದಾಗ ಆತ್ಮ ನಾನು ಸುಸ್ತಾಗಿದ್ದೇನೆ ಅಂತ ಹೇಳ್ತದೆ. ಆತ್ಮ ನಾನು ಈ ದೇಹದ ಮೂಲಕ ಇಂಥ ನೌಕರಿ ಮಾಡ್ತಾ ಇದ್ದೀನಿ, ಇಂಥ ವ್ಯಾಪಾರ ಮಾಡ್ತಿದ್ದೀನಿ ಅಂತನೂ ನೀವು ಹೇಳಬೇಕು. ಪ್ರತಿಯೊಂದು ವಿಷಯದಲ್ಲಿ ಆತ್ಮ ನಾನು ಕಣ್ಣಿಂದ ನೋಡ್ತಿದ್ದೀನಿ, ಕಿವಿಯಿಂದ ಕೇಳ್ತಿದ್ದೀನಿ, ರಾತ್ರಿಯ ಸಮಯದಲ್ಲಿ ಅಶರೀರಿಯಾಗಿ ದೇಹಕ್ಕೆ ವಿಶ್ರಾಂತಿ ಕೊಡ್ತೀನಿ, ಆತ್ಮ ನಾನು ಇಂಥ ವ್ಯಾಪಾರ ಮಾಡ್ತೀನಿ. ಈ ಥರ ನಾನು ಆತ್ಮ ದೇಹದ ಮೂಲಕ ಎಲ್ಲ ಕರ್ತವ್ಯಗಳನ್ನು ಮಾಡ್ತಿದ್ದೀನಿ ಎಂದು ನೆನ್ಪಿಟ್ಕೊಂಡು ಆ ಥರ ಹೇಳುವಂಥ ಅಭ್ಯಾಸ ನಿಮ್ಮಲ್ಲಿ ಬರಬೇಕು. आत्मा सब कुछ करती, शरीर से निकल जाती तो उनको मुर्दा कहा जाता है. ಆತ್ಮನೇ ದೇಹದ ಮೂಲಕ ಎಲ್ಲ ಕಾರ್ಯಗಳನ್ನು ಮಾಡ್ತದೆ. ದೇಹದಿಂದ ಹೊರಗೆ ಹೋದಾಗ ದೇಹಕ್ಕೆ ಶವ ಅಂತ ಹೇಳಲಾಗ್ತದೆ. कोई काम का नहीं रहता. आत्मा के निकलने से शरीर में जैसे बांस हो जाती, ಶರೀರ ಕೋ ಜಾಕರ್ ಜಲಾತೆ. ಆತ್ಮ ಹೋದ ನಂತರ ದೇಹ ಯಾವ ಕೆಲಸಕ್ಕೂ ಬರೋದಿಲ್ಲ. 1-2 ದಿನ ಇಟ್ಟರೆ ಅದಕ್ಕೆ ಕೆಟ್ಟ ವಾಸನೆ ಬರ್ತದೆ.
ಆದ್ದರಿಂದ ದೇಹವನ್ನು ಎತ್ಕೊಂಡು ಹೋಗಿ ಸುಟ್ಟಾಕ್ತಾರೆ. तुम्हारा आत्मा के साथ प्यार है. बच्चों को यह शुद्ध अभिमान होना चाहिए कि मैं आत्मा हूँ. पूरा आत्म अभिमानी बनना है. ನಶಿಸಿ ಹೋಗುವಂತಹ ಈ ದೇಹದ ಮೇಲೆ ನಿಮಗೆ ಹೆಚ್ಚಿನ ವ್ಯಾಮೋಹ ಪ್ರೀತಿ ಇರಬಾರದು. ಶುದ್ಧವಾದ ಅಭಿಮಾನ ಇರಬೇಕು. ನಾನು ಆತ್ಮ, ಇದು ನನ್ನ ದೇಹ. ಹೀಗೆ ಸಂಪೂರ್ಣ ಆತ್ಮ ಅಭಿಮಾನಿ ಆಗಬೇಕು. ಆದರೆ ಇದರಲ್ಲಿ ಮೆಹನತ್ है, ಬಹಳ ಪರಿಶ್ರಮ ಇದೆ. मुझ आत्मा को ऑर्गन्स द्वारा बुरा काम नहीं करना चाहिए, नहीं तो सजा खानी पड़ेगी. भोगना भी तब भोगी जाती जब आत्मा को शरीर है. ಆತ್ಮ ನಾನು ಇಂದ್ರಿಯಗಳಿಂದ ಯಾವುದೇ ಕೆಟ್ಟ ಕೆಲಸ ಮಾಡಬಾರದು. ಮಾಡಿದರೆ ಶಿಕ್ಷೆಗೆ ಗುರಿಯಾಗ್ತೀನಿ. ಇಂದ್ರಿಯಗಳ ಮೂಲಕ ಮಾಡಿದ ಪಾಪಕ್ಕೆ ಇಂದ್ರಿಯಗಳ ಮೂಲಕನೇ ಶಿಕ್ಷೆ ಅನುಭವಿಸಬೇಕಾಗ್ತದೆ. बिगर शरीर आत्मा दुख भोग न सके तो पहले आत्मा अभिमानी फिर परमात्मा अभिमानी बनना है. ಮೊದಲು ನಾವು ಆತ್ಮ ಅಭಿಮಾನಿ ಆಗಬೇಕು, ನಂತರ ಪರಮಾತ್ಮಾಭಿಮಾನಿ ಆಗಬೇಕು. कहते हैं परमात्मा ने हमको पैदा किया, हम परमात्मा की संतान हैं. वह रचयिता है, परंतु रचता कैसे है कोई भी नहीं जाने. ಲೌಕಿಕದ ಮನುಷ್ಯರು ಹೇಳ್ತಾರೆ, ನಾವೆಲ್ಲರೂ ಪರಮಾತ್ಮನ ಮಕ್ಕಳು, ನಮಗೆ ಪರಮಾತ್ಮ ಹುಟ್ಟಿಸಿದ್ದಾನೆ, ಅವನು ರಚಯಿತಾ ಇದ್ದಾನೆ ಅಂತಲೂ ಹೇಳ್ತಾರೆ. ಆದರೆ ಹೇಗೆ ರಚನೆ ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. कैसे पुरानी दुनिया में रहकर नई दुनिया की स्थापना करते, कैसी युक्ति है. ಆ ಪರಮಾತ್ಮ ಹೇಗೆ ಹಳೆ ಪ್ರಪಂಚದಲ್ಲಿ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತಾನೆ ಅನ್ನೋದು ಸಹ ಯಾರಿಗೂ ಗೊತ್ತಿಲ್ಲ. ಹೊಸ ಪ್ರಪಂಚದ ಸ್ಥಾಪನೆಗಾಗಿ ಶಿವಬಾಬಾ ನೋಡಿ ಎಂಥ ಉಪಾಯ ಮಾಡಿದ್ದಾರೆ. ಹಳೆ ಪ್ರಪಂಚದಲ್ಲಿ ಹಳೆ ದೇಹದಲ್ಲಿ ಬಂದು ಹೊಸ ಪ್ರಪಂಚದ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ. उन्होंने तो प्रलय लिखा दी. कहते पीपल के पत्ते पर एक बालक आया, फिर बालकी तो दिखाते नहीं. इसको कहा जाता है अज्ञान. ಲೌಕಿಕದಲ್ಲಿ ಶಾಸ್ತ್ರಕಾರರು ಭಕ್ತರು ಹೇಳ್ತಾ ಬಂದರು, ಕಲಿಯುಗದ ಕೊನೆಗೆ ಪ್ರಲಯ ಆಗ್ತದೆ, ಸಂಪೂರ್ಣ ಜಗತ್ತು ಜಲಮಯ ಆಗಿಬಿಡ್ತದೆ. ನಂತರ ಅಶ್ವತ್ಥೆಲೆಯ ಮೇಲೆ ಶ್ರೀಕೃಷ್ಣ ಅಥವಾ ಒಬ್ಬ ಬಾಲಕ ತೇಲ್ಕೊಂಡು ಬರ್ತಾನೆ ಅಂತ. ಬಾಲಕ ಒಬ್ಬನೇ ಬರ್ತಾನೆ, ಬಾಲಕಿ ಬರೋದಿಲ್ಲಲ್ಲ. ಬಾಲಕಿಯನ್ನು ಯಾಕೆ ತೋರಿಸಿಲ್ಲ? ಇದಕ್ಕೆ ಹೇಳಲಾಗ್ತದೆ ಅಜ್ಞಾನ. कहते भगवान ने शास्त्र बनाए, व्यास भगवान तो हो न सके. ಮತ್ತು ಹೇಳ್ತಾರೆ, ಇದನ್ನೆಲ್ಲ ಶಾಸ್ತ್ರದಿಂದ ನಾವು ಕೇಳಿದ್ದೀವಿ. ಭಗವಂತನೇ ಕುಳಿತು ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಶಾಸ್ತ್ರಗಳನ್ನು ಬರೆದವನು ವ್ಯಾಸ ಒಬ್ಬ ದೇಹಧಾರಿ ವ್ಯಕ್ತಿ. ಅವನು ಹೇಗೆ ಭಗವಂತ ಆಗ್ತಾನೆ? भगवान शास्त्र बैठ लिखते हैं क्या? वह तो सब शास्त्रों का सार समझाते. बाकी इन वेद शास्त्र पढ़ने से कोई का कल्याण नहीं हो सकता. समझो ब्रह्मज्ञानी है, समझते हैं ब्रह्म में लीन हो जाएंगे. ब्रह्म तो महातत्व है, आत्माएं वहाँ रहती.
न जानने के कारण जो आता है सो बोलते रहते और मनुष्य भी सत सत कहते रहते. ಇನ್ನು ಕೆಲವರು ಬ್ರಹ್ಮತತ್ವವನ್ನು ನೆನಪು ಮಾಡ್ತಾ ಬ್ರಹ್ಮತತ್ವದಲ್ಲಿನೇ ಐಕ್ಯ ಆಗಿಬಿಡ್ತೇವೆ ಅಂತ ಹೇಳ್ತಿರ್ತಾರೆ. ಅವರಿಗೆ ಬ್ರಹ್ಮಜ್ಞಾನಿಗಳು ಅಂತ ಹೇಳಲಾಗ್ತದೆ. ಬ್ರಹ್ಮತತ್ವ ನಮ್ಮ ಮನೆಯಾಗಿದೆ. ಬ್ರಹ್ಮತತ್ವ ಅಂದರೆ ಪರಮಾತ್ಮ ಅಲ್ಲ. ಹೀಗೆ ಯಾರೇನು ಹೇಳ್ತಾರೋ ಅದನ್ನು ಮನುಷ್ಯರು ಕೇಳ್ತಾ ಬಂದಿದ್ದಾರೆ. ಹೇಳಿದ್ದನ್ನೆಲ್ಲ ಸತ್ಯ ಸತ್ಯ ಅಂತ ಒಪ್ಕೊಳ್ತಾ ಬಂದಿದ್ದಾರೆ. ಬಹುತ್ ಹಠಯೋಗ ಪ್ರಾಣಾಯಾಮ ಆದಿ ಭೀ ಕರ್ತೆ, ತುಮ್ ತೋ ಕರ್ ನ ಸಕೋ, ತುಮ್ ನಾಜುಕ್ ಕನ್ಯಾओं ಮಾತಾओं को ಕ್ಯಾ ತಕ್ಲೀಫ್ ದೇಂಗೆ. ಕೆಲವರು ಬ್ರಹ್ಮಜ್ಞಾನಿಗಳಾಗಿ ಬ್ರಹ್ಮತತ್ವದ ನೆನಪು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಹಠಯೋಗ ಪ್ರಾಣಾಯಾಮ ಮಾಡಿ ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಶಿವಬಾಬಾ ನಿಮಗೆ ಹಠಯೋಗ ಮಾಡಲಿಕ್ಕೂ ಹೇಳೋದಿಲ್ಲ, ಪ್ರಾಣಾಯಾಮ ಮಾಡಲಿಕ್ಕೂ ಹೇಳೋದಿಲ್ಲ. ನೀವೆಲ್ಲ ಸೂಕ್ಷ್ಮವಾಗಿ ಇರುವಂತಹ ನಾಜೂಕಾಗಿ ಇರುವಂತಹ ಕನ್ಯೆಯರು ಮಾತೆಯರಿಗೆ ನಾನು ಕಠಿಣವಾದಂಥ ಯೋಗಾಸನಗಳನ್ನು ಅಥವಾ ಹಠಯೋಗವನ್ನು ಮಾಡಲಿಕ್ಕೆ ಹೇಗೆ ಹೇಳಿ, ಯಾಕೆ ಹೇಳಿ? ಪಹಲೆ ತೋ ಮಾತಾಯೇ राजविद्या भी नहीं पढ़ती थी. थोड़ी सी भाषा सीखने के लिए स्कूल में भेजा जाता था. बाकी नौकरी तो करनी नहीं. अब माताओं को पढ़ना पड़ता है. कमाई करने वाला न हो तो अपने पैरों पर खड़ी हो सके, भीख न लेनी पड़े. इसलिए अब बच्चियों को पढ़ाया जाता है. कायदे अनुसार बच्चियों को घर का काम सिखाया जाता है. ಬಾಬಾ ಹೇಳ್ತಾರೆ, ಮೊದಲಿನ ಕಾಲದಲ್ಲಿ ಮಾತೆಯರು ರಾಜವಿದ್ಯೆನೂ ಕಲಿತಿರಲಿಲ್ಲ. ಏನೋ ಅಕ್ಷರ ಜ್ಞಾನ ಕಲೀಲಿಕ್ಕೆ, ಭಾಷೆ ಕಲೀಲಿಕ್ಕೆ ಸ್ವಲ್ಪ ಸಮಯ ಅವರು ಶಾಲೆಗೆ ಹೋಗ್ತಿದ್ರು, ಓದ್ತಿದ್ರು. ಹಳೆ ಕಾಲದ ಮಾತೆಯರು ಯಾರು ನೌಕರಿನೂ ಮಾಡ್ತಿರಲಿಲ್ಲ, ಮನೆ ಕೆಲಸಗಳನ್ನು ಮಾಡ್ತಿದ್ರು. ಆದರೆ ಇತ್ತೀಚಿನ ಕಾಲದಲ್ಲಿ ಮಾತೆಯರು, ಮಹಿಳೆಯರು ಸಹ ಸಾಕಷ್ಟು ಓದಿ ತಮ್ಮ ಕಾಲುಗಳ ಮೇಲೆ ತಾವೇ ನಿಲ್ತಾ ಇದ್ದಾರೆ. ಏಕೆ ಅಂದರೆ ಒಂದು ವೇಳೆ ಪತಿ ದೇಹ ಬಿಟ್ಟು ಹೋದರೆ ತಾವು ಸ್ವತಂತ್ರವಾಗಿ ದುಡಿಬೇಕು, ಯಾರ ಹತ್ತಿರ ಭಿಕ್ಷೆ ಬೇಡಬಾರದು ಎಂಬ ಉದ್ದೇಶದಿಂದ ಇತ್ತೀಚೆಗೆ ಮಹಿಳೆಯರಿಗೂ ಸಹ ಓದಿಸ್ತಾ ಇದ್ದಾರೆ. ಆದರೆ ವಾಸ್ತವಿಕವಾಗಿ ಭಾರತೀಯ ಸಂಸ್ಕೃತಿಯ ಅನುಸಾರ ಹೆಣ್ಣು ಮಕ್ಕಳಿಗೆ ಮನೆಯ ಕೆಲಸ ಕಲಿಸಬೇಕು ವಿನಃ ಹೊರಗಿನ ವಿದ್ಯೆ ಅಥವಾ ಹೊರಗಿನ ಶಿಕ್ಷಣ ಅಲ್ಲ. ಲೇಕಿನ್ ಅಬ್ ತೋ ಬ್ಯಾರಿಸ್ಟರಿ ಡಾಕ್ಟರಿ ಆದಿ ಸೀಖ್ತಿ रहती, ಯಹಾ ತುಮ್ಕೋ ಕುಚ್ ಕರ್ನಾ ನಹಿ. ಆದರೆ ಈಗಿನ ಹೆಣ್ಮಕ್ಕಳು ವಕೀಲರು ಆಗ್ತಾರೆ, ಡಾಕ್ಟರು ಆಗ್ತಾರೆ, ಇಂಜಿನಿಯರು ಆಗ್ತಾರೆ. ಆದರೆ ಈ ಜ್ಞಾನಕ್ಕೆ ಬಂದ ಮೇಲೆ ನೀವೇನೂ ಕಲಿಬೇಕಿಲ್ಲ, ಲೌಕಿಕದ ವಿದ್ಯೆ ನಿಮಗೆ ಬೇಕಿಲ್ಲ. ಓದಲಿಕ್ಕೆ ಬರೀಲಿಕ್ಕೆ ಬಂದರೆ ಸಾಕು. ನಿರಾಕಾರ ಸಭಿ ಶಿವ ಬಾಬಾ ಕಹತೆ, ಪರಂತು ಉನ್ಕಾ ರೂಪ ಕ್ಯಾ ಹೈ. ಶಿವನಿಗೆ ಎಲ್ಲರೂ ನಿರಾಕಾರ ಅಂತ ಒಪ್ಕೊಳ್ತಾರೆ, ಆದರೆ ಅವನ ರೂಪ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಾಬಾ ವಿಶೇಷವಾಗಿ ಇಲ್ಲಿ ಕುಮಾರಿಯರಿಗೆ ಹೇಳ್ತಾ ಇದ್ದಾರೆ, ಸಮಯ ಬಹಳ ಕಡಿಮೆ ಇದೆ, ಆದ್ದರಿಂದ ಲೌಕಿಕದ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಸಮಯ ಕೊಡಬೇಡಿ. अब इस सेवा में लग जाओ. ನಿರಾಕಾರ ತಂದೆ
ವಿಶ್ವದ ಸೇವೆ ಮಾಡಲಿಕ್ಕೆ ಬಂದಿದ್ದಾರಂದರೆ ನೀವು ಕುಮಾರಿಯರು ಈ ಸೇವೆಯಲ್ಲಿ ತೊಡಗ್ರಿ. ब्रह्म तो तत्व है. जैसे यह आकाश कितना बड़ा है, अंत्य नहीं पा सकते, वैसे ब्रह्म तत्व का भी अंत्य नहीं. उनके अंश मात्र में हम आत्माएं रहती, बाकी तो पोलार ही पोलार है. ಬ್ರಹ್ಮ ತತ್ವ ಬಹಳ ವಿಶಾಲವಾಗಿದೆ. ಹೇಗೆ ಆಕಾಶದ ಆದಿ ಅಂತ್ಯ ನಮಗೆ ಸಿಗೋದಿಲ್ಲ, ಹಾಗೆ ಬ್ರಹ್ಮತತ್ವದ ಆದಿ ಅಂತ್ಯನೂ ನಮಗೆ ಗೊತ್ತಿಲ್ಲ. ಆ ಬ್ರಹ್ಮತತ್ವದ ಅಂಶ ಮಾತ್ರ ಜಾಗದಲ್ಲಿ ನಾವೆಲ್ಲ ಆತ್ಮರು ವಾಸ ಮಾಡ್ತಿರ್ತೇವೆ. ಉಳಿದ ಜಾಗ ಎಲ್ಲ ಖಾಲಿ ಖಾಲಿ ಇರ್ತದೆ. सागर भी अथाह है, पोलार का भी अंत्य नहीं पा सकते. कोशिश करते हैं ऊपर जाने की, परंतु जाते जाते उनका सामान ही खुट जाता है. वैसे महतत्व भी बहुत बड़ा है, वहाँ जाकर कुछ ढूंढने की दरकार नहीं है. वहाँ आत्माओं को यह विचार करने की भी दरकार नहीं है. ಬಾಬಾ ಹೇಳ್ತಾರೆ, ಆಕಾಶದ ಅಂತ್ಯ ಹುಡುಕ್ಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾರೆ, ಮೇಲಕ್ಕೆ ಹಾರ್ತಾರೆ. ಆದರೆ ಅವರ ಹತ್ತಿರ ಇರುವ ಎಲ್ಲ ವಸ್ತುಗಳು, ಆಹಾರ ಖಾಲಿಯಾದಾಗ ಮತ್ತೆ ವಾಪಸ್ ಬರ್ತಾರೆ. ಹುಡುಕೋದ್ರಿಂದ ಅವರಿಗೆ ಏನೂ ಸಿಗೋದಿಲ್ಲ. ಹಾಗೆಯೇ ಬಾಬಾ ಹೇಳ್ತಾರೆ, ನೀವು ಪರಮಧಾಮಕ್ಕೆ ಹೋದ ಮೇಲೆ ಪರಮಧಾಮದ ಆದಿ ಅಂತ್ಯವನ್ನು ಹುಡುಕೋದಿಲ್ಲ, ಹುಡುಕುವ ಅಗತ್ಯನೂ ಇಲ್ಲ. ಅಲ್ಲಿ ಆತ್ಮರಿಗೆ ಈ ವಿಚಾರನೂ ಬರೋದಿಲ್ಲ, ನಾನು ಪರಮಧಾಮದಲ್ಲಿ ಇದ್ದೀನಿ, ನಾನು ಇದರ ಆದಿ ಅಂತ್ಯ ಹುಡುಕಬೇಕು, ಇದು ಎಷ್ಟು ಉದ್ದ ಅಗಲ ಇದೆ ಅಂತ ನೋಡಬೇಕು ಎಂಬ ವಿಚಾರ ಪರಮಧಾಮದಲ್ಲಿ ಇರುವಾಗ ಆತ್ಮಕ್ಕೆ ಬರೋದಿಲ್ಲ. ಆತ್ಮ ಪರಮಧಾಮದಲ್ಲಿ ಸಂಕಲ್ಪರಹಿತವಾಗಿ ಇರ್ತದೆ. ಸಂಕಲ್ಪನೂ ಇಲ್ಲ, ಮಾತೂ ಇಲ್ಲ, कर्मनू इरोदिल. समझो स्टार्स में जाकर दुनिया ढूंढते हैं, परंतु फ़ायदा ही क्या है? वहाँ कोई बाप को पाने का रास्ता नहीं है. भगत भक्ति करते भगवान को पाने के लिए, उनको भगवान मिलता मुक्ति जीवन मुक्ति देता है. ढूंढना भगवान को होता है, न कि पोलार को. ಭಕ್ತರು ಭಗವಂತನನ್ನ ಪಡೀಲಿಕ್ಕಾಗಿ ಭಕ್ತಿ ಮಾಡ್ತಾರೆ. ಆ ಭಕ್ತಿಯ ಫಲದ ರೂಪದಲ್ಲಿ ಜ್ಞಾನ ಸಿಗ್ತದೆ. ಜ್ಞಾನದಿಂದ ಮುಕ್ತಿ ಜೀವನ್ ಮುಕ್ತಿಯ ಪ್ರಾಪ್ತಿಯಾಗ್ತದೆ. ಹೀಗೆ ಬಾಬಾ ಹೇಳ್ತಾರೆ, ಲೌಕಿಕದ ಮನುಷ್ಯರು ಇವತ್ತು ಆಕಾಶದ ಆದಿ ಅಂತ್ಯವನ್ನು ಹುಡುಕ್ತಾ ಇದ್ದಾರೆ. ಅದನ್ನು ಹುಡುಕೋದ್ರಿಂದ ಅವರಿಗೆ ಏನೂ ಸಿಗೋದಿಲ್ಲ. ಹುಡುಕೋದಾಗಿದ್ರೆ ಅವರು ಪರಮಾತ್ಮನನ್ನು ಹುಡುಕಬೇಕಿತ್ತು. ಲೇಕಿನ್ ಪೋಲಾರ್ ಕೋ ಢೂಂಢನೆ ಜಾತೆ ಹೇ ಜಹಾ ಸೆ ಕುಛ್ ನಹಿ ಮಿಲ್. ಆದರೆ ಚಂದ್ರಲೋಕ ಮಂಗಳಲೋಕ ಅಂಥೇಳಿ ಇಡೀ ಆಕಾಶವನ್ನು ಸುತ್ಕೊಂಡು ಬರ್ತಾರೆ. ಅದರಿಂದ ಅವರಿಗೆ ಏನೂ ಸಿಗೋದಿಲ್ಲ. ಕಿತನಾ ಗೌರ್ಮೆಂಟ್ ಕಾ ಖರ್ಚಾ ಹೋತಾ, ಯಹ ಭೀ ಆಲ್ ಮೈಟಿ ಗೌರ್ಮೆಂಟ್ ಹೈ. ಆ ರೀತಿಯಲ್ಲಿ ಆಕಾಶದಲ್ಲಿ ಹೋಗುವಂಥವ್ರಿಗೆ ಸರ್ಕಾರ ಎಷ್ಟೊಂದು ಖರ್ಚು ಮಾಡ್ತದೆ, ಖರ್ಚು ಕೊಡ್ತದೆ. ಇಲ್ಲಿಯ ಸರ್ಕಾರ ಸರ್ವಶಕ್ತಿವಂತನ ಸರ್ಕಾರ. ಈ ಸರ್ಕಾರ ಹೇಳ್ತದೆ, ನಾನು ಸಿಕ್ಕಿದ್ದೀನಿ ಅಂದರೆ ನೀವು ಏನನ್ನೂ ಹುಡುಕುವ ಅಗತ್ಯ ಇಲ್ಲ. पांडव और कौरव दोनों को ताज नहीं दिखाते. बाप आकर तुमको सब बातें समझाते. तुमको इतनी नॉलेज मिलती है तो
बहुत खुश रहना चाहिए। हमको पढ़ाने वाला ಬೇಹದ್ ಕಾ ಬಾಪ್ है। ಇಷ್ಟೆಲ್ಲ ಜ್ಞಾನವನ್ನು ಪರಮಾತ್ಮ ನಿಮಗೆ ಕೊಡ್ತಾನಂದರೆ ನೀವೆಷ್ಟು ಖುಷಿಯಲ್ಲಿ ಇರಬೇಕು। ನಿಮಗೆ ಪರಮಾತ್ಮ ಸ್ವತಃ ಓದಿಸ್ತಾ ಇದ್ದಾನೆ। इस समय सब पापात्मा बन पड़े हैं क्योंकि रावण राज्य है। वह रावण की मत पर है, तुम हो ईश्वरीय मत पर। ಪ್ರಪಂಚ ಎಲ್ಲ ರಾವಣನ ಮತದಂತೆ ನಡೀತಾ ಇದೆ, ನೀವು ಈಶ್ವರನ ಮತದಂತೆ ನಡೀತಾ ಇದ್ದೀರಿ। ರಾವಣ भी गुप्त है, ईश्वर भी गुप्त है। ಇಲ್ಲಿ ರಾವಣನೂ ಗುಪ್ತವಾಗಿ ಇದ್ದಾನೆ, ಈಶ್ವರನೂ ಗುಪ್ತ ಇದ್ದಾನೆ। अभी ईश्वर तुमको मत दे रहे, रावण कैसे मत देते हैं? रावण का कोई रूप नहीं। ಈಗ ಈಶ್ವರ ಬ್ರಹ್ಮಾರವರ ಮೂಲಕ ನಿಮಗೆ ಶ್ರೀಮತ ಕೊಡ್ತಿದ್ದಾನೆ। ಆ ಥರ ರಾವಣ ಅಂತಕ್ಕಂತಹ ಯಾವ ವ್ಯಕ್ತಿನೂ ಇಲ್ಲ, ಯಾವ ಶಕ್ತಿನೂ ಇಲ್ಲ। ಯಾರಲ್ಲಿಯೂ ಬಂದು ರಾವಣ ಮತ ಕೊಡೋದಿಲ್ಲ। यह तो रूप धरते, अब रावण के तो सभी रूप है। परमात्मा ಒಂದು ರೂಪ ಧರಿಸಿ ಬರ್ತಾರೆ, लेकिन रावण का कोई रूप है नहीं। सभी रूप रावण के हैं। जानते हैं आत्मा में 5 विकार है। हम आसुरी मत पर चल रहे, मेल फीमेल दोनों में 5 ವಿಕಾರ है। ರಾವಣನಿಗೆ ತಂದೆಯಂತೆ ಯಾವ ರೂಪನೂ ಇಲ್ಲ। ಶಿವಬಾಬನಿಗೆ ರೂಪ ಇದೆ, ನಾಮ ಇದೆ, ಗುಣ ಇದೆ, ಕರ್ತವ್ಯ ಇದೆ, ಬರುವ ಸಮಯ ಇದೆ। ಅವನು ಬಂದು ಬ್ರಹ್ಮಾರವರ ಮೂಲಕ ರೂಪ ಧರಿಸಿ ಈಶ್ವರೀಯ ಮತ ಕೊಡ್ತಾನೆ। ಆದರೆ ತಂದೆಯಂತೆ ರಾವಣನಿಗೆ ಯಾವುದೇ ರೂಪ ಇಲ್ಲ। ರಾವಣ ಇವತ್ತು ಸರ್ವವ್ಯಾಪಿಯಾಗಿದ್ದಾನೆ। 5 ವಿಕಾರಗಳಿಗೆ ರಾವಣ ಅಂತ ಹೇಳಲಾಗ್ತದೆ। ಸ್ತ್ರೀ ಪುರುಷರು ಎಲ್ಲರಲ್ಲಿಯೂ 5 ವಿಕಾರಗಳಿವೆ। ಪರಮಾತ್ಮ ನಿರಾಕಾರ, रात को आते हैं, साकार में आवे तब तो हम ब्राह्मण बने। ಆದರೆ ನಿರಾಕಾರ ಪರಮಾತ್ಮ ರಾತ್ರಿಯ ಸಮಯದಲ್ಲಿ ಬರ್ತಾರೆ। ಅಜ್ಞಾನದ ರಾತ್ರಿಯಲ್ಲಿ ಬಂದು ಸಾಕಾರ ತಂದೆಯ ಮೂಲಕ ಜ್ಞಾನ ಕೊಟ್ಟಾಗ ನೀವು ಬ್ರಾಹ್ಮಣರಾಗ್ತೀರಿ। ಶಿವರಾತ್ರಿ ಸೋ ಬ್ರಹ್ಮಾ ಕಿ ರಾತ್ರಿ ಹೋ ಗई। ब्रह्मा द्वारा ब्राह्मण बनेंगे, यज्ञ में ब्राह्मण जरूर चाहिए। ಶಿವರಾತ್ರಿ ಅಂದ್ರೇ ಅದು ಬ್ರಹ್ಮನ ರಾತ್ರಿನೂ ಆಗಿರ್ತದೆ। ಬ್ರಹ್ಮನ ಮೂಲಕನೇ ಬಾಬಾ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ। ಯಜ್ಞ ನಡೆಸಲಿಕ್ಕೆ ಬ್ರಾಹ್ಮಣರು ಅವಶ್ಯವಾಗಿ ಬೇಕು। ಜಬ್ ತಕ್ ಯಜ್ಞ ಸಂಭಾಲನಾ ಹೇ ತಬ್ ತಕ್ ಪವಿತ್ರ ರಹನಾ ಹೇ। ಆದ್ದರಿಂದ ಬಾಬಾ ಹೇಳ್ತಾರೆ, ಎಲ್ಲಿಯವರೆಗೆ ಈ ಯಜ್ಞ ನಡೀತದೆ ಅಲ್ಲಿಯವರೆಗೆ ನೀವು ಪವಿತ್ರ ಆಗಿ ಇರಬೇಕು। जिस्मानी ब्राह्मण भी यज्ञ रचते तो विकार में नहीं जाते, भल है विकारी, परंतु यज्ञ रचने समय विकार में नहीं जाएंगे। तीर्थों पर जाते हैं तो जब तक तीर्थों पर रहते विकार में नहीं जाते। ಲೌಕಿಕದ ಬ್ರಾಹ್ಮಣರು ಸಹ ಯಜ್ಞ ಮಾಡುವಾಗ ವಿಕಾರಿಯಾಗೋದಿಲ್ಲ। ತೀರ್ಥಯಾತ್ರೆಗೆ ಹೋದಾಗ ಯಾತ್ರೆ ಮುಗಿಯೋವರೆಗೂ ಪವಿತ್ರವಾಗಿ ಇರ್ತಾರೆ, ವಿಕಾರದಲ್ಲಿ ಹೋಗೋದಿಲ್ಲ। तुम ब्राह्मण यज्ञ में रहते हो, फिर अगर कोई विकार में जाते हैं तो बड़े पाप आत्मा बन पड़ते। ನೀವು ನಿಜವಾದ ಬ್ರಾಹ್ಮಣರು, ಯಜ್ಞದಲ್ಲಿ ಇರುವಂಥವರು ಒಂದು ವೇಳೆ ವಿಕಾರದಲ್ಲಿ ಹೋದರೆ
ನೀವು ಬಹಳ ದೊಡ್ಡ ಪಾಪಾತ್ಮ ಆಗಿಬಿಡ್ತೀರಿ. यज्ञ चल रहा है, अंत्य तक तुमको पवित्र रहना है. ಯಜ್ಞ ನಡೀತಾ ಇದೆ ಅಂದರೆ ಯಜ್ಞ ಮುಗಿಯೋವರೆಗೂ ನೀವು ಪವಿತ್ರವಾಗಿ ಇರಬೇಕು. ब्रह्मा के बच्चे ब्रह्मा कुमार कुमारियाँ कभी विकार में नहीं जा सकते. बाप ने फरमान किया, तुम विकार में नहीं जाना, नहीं तो बहुत दंड के भागी बन जाएंगे. विकार में गया सत्यानाश हुई. वह ब्रह्मा कुमार कुमारी नहीं, परंतु शूद्र मलेच्छ है. ಯಾವ ಬ್ರಹ್ಮ ಕುಮಾರ್ ಕುಮಾರಿಯರು ವಿಕಾರದಲ್ಲಿ ಹೋಗ್ತಾರೆ ಅವರು ಬಹಳ ಕಠಿಣ ಶಿಕ್ಷೆಗೆ ಭಾಗಿಯಾಗ್ತಾರೆ. ವಿಕಾರದಲ್ಲಿ ಹೋದಂಥವರಿಗೆ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಅಂತ ಹೇಳೋದಿಲ್ಲ. ಅವರು ಶೂದ್ರ ಕುಮಾರ ಶೂದ್ರ ಕುಮಾರಿ ಆಗ್ತಾರೆ, ಮಲೇಚ್ಛ ಆಗಿಬಿಡ್ತಾರೆ, ಮಲಿನ ಆಗ್ತಾರೆ. बाप कहते हमेशा पवित्र रहने की प्रतिज्ञा करो. अगर बाप से प्रतिज्ञा कर ब्राह्मण बन फिर विकार में गए तो चंडाल का जन्म पाएंगे. ತಂದೆಯ ಹತ್ತಿರ ಪವಿತ್ರತೆಯ ಪ್ರತಿಜ್ಞೆ ಮಾಡಿ ಬ್ರಾಹ್ಮಣ ಆಗಿ ಮತ್ತೆ ವಿಕಾರದಲ್ಲಿ ಹೋದರೆ ಭವಿಷ್ಯದಲ್ಲಿ ಚಾಂಡಾಳರಾಗಿ ಬರಬೇಕಾಗ್ತದೆ, ಚಾಂಡಾಳರ ಜನ್ಮ ಪಡಿಬೇಕಾಗ್ತದೆ. यहाँ वेश्या जैसा गंदा जन्म कोई होता नहीं. यह है ವೇಶ್ಯಾಲಯ. ಕಲಿಯುಗದಲ್ಲಿ ಅತ್ಯಂತ ಪತಿತ ಜೀವನ ಅಂದರೆ ವೇಶ್ಯೆಯರ ಜೀವನ. ಇಡೀ ಜಗತ್ತೇ ಇವತ್ತು पतित वेश्यालय आಗಿದೆ. बाबा कहते माया भल कितने भी संकल्प लावे परंतु नंगन नहीं होना. कई जबरदस्ती भी नंगन करते, बच्चियों को ताकत कम रहती. पवित्रता के साथ चलन भी बहुत अच्छी चाहिए. ಏನೇ ಆಗಲಿ ನೀವು ಅಪವಿತ್ರ ಆಗಬಾರದು. ಪವಿತ್ರತೆಯ ಜೊತೆಗೆ ನಿಮ್ಮ ಚಲನೆಯೂ ಸಹ ಬಹಳ ಚೆನ್ನಾಗಿ ಇರಬೇಕು. ಚಲನ್ ಖರಾಬ್ ಹೈ तो वह काम के नहीं. लौकिक माँ बाप विकारी है तो बच्चे भी माँ बाप से ही सीखते हैं. तुमको पारलौकिक बाप तो यह शिक्षा नहीं देते, ದೇಹಿ ಅಭಿಮಾನಿ ಬನಾತೆ. ಲೌಕಿಕದ ತಂದೆ ತಾಯಿಗಳು ವಿಕಾರದಲ್ಲಿ ಹೋಗ್ತಾರೆ, ಅದಕ್ಕಾಗಿ ಮಕ್ಕಳು ಸಹ ಅದನ್ನೇ ಕಲಿತಾರೆ. ಇಲ್ಲಿ ಪಾರಲೌಕಿಕ ತಂದೆ ಶಿವಬಾಬಾ ಪರಮ ಪೂಜ್ಯ ಪರಮ ಪವಿತ್ರ ಆಗಿದ್ದಾನೆ. ಅವನು ಪವಿತ್ರತೆಯ ಶಿಕ್ಷಣ ಕೊಡ್ತಾನೆ, ಆತ್ಮ ಅಭಿಮಾನಿಯನ್ನಾಗಿ ಮಾಡ್ತಾನೆ. कभी क्रोध नहीं करना, उसी समय तुम ब्राह्मण नहीं चंडाल हो, क्योंकि क्रोध का भूत है. भूत मनुष्य को दुख देते. ಕಾಮ ವಿಕಾರಕ್ಕೂ ವಶ ಆಗಬಾರ್ದು, ನಿಮ್ಮಲ್ಲಿ ಕ್ರೋಧನೂ ಇರಬಾರದು. ಯಾವ ಸಮಯದಲ್ಲಿ ನೀವು ಕ್ರೋಧ ಮಾಡ್ತೀರಿ ಆ ಸಮಯದಲ್ಲಿ ನೀವು ಚಂಡಾಳ ಆಗಿರ್ತೀರಿ. ಕ್ರೋಧನೂ ಒಂದು ಭೂತನೇ. ಭೂತ ಯಾವುದೇ ಇರಲಿ ಅದು ಮನುಷ್ಯನಿಗೆ ದುಃಖ ಕೊಡುತ್ತದೆ. इसलिए बाप कहते ब्राह्मण बनकर शैतानी काम नहीं करना. विकार में जाने से यज्ञ को तुम अपवित्र बनाते, इसमें बड़ी खबरदारी रखनी है. ವಿಕಾರದಲ್ಲಿ ಹೋಗುವುದರಿಂದ ನೀವಷ್ಟೇ ಅಪವಿತ್ರ ಆಗೋದಿಲ್ಲ, ಇಡೀ ಯಜ್ಞವನ್ನೇ ಅಪವಿತ್ರ ಮಾಡಿಬಿಡ್ತೀರಿ. ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ब्राह्मण बनना कोई मासी का घर नहीं है. यज्ञ में कोई गंद नहीं करना.
पांच विकारों में से कोई भी विकार न हो. ಬ್ರಾಹ್ಮಣ ಆಗುವುದು ಅಂದರೆ ಚಿಕ್ಕಮ್ಮನ ಮನೆಗೆ ಹೋಗೋದಲ್ಲ. ಯಜ್ಞದಲ್ಲಿ ಇದ್ದವರು ಯಾವುದೇ ರೀತಿಯ ಹೊಲಸಾದ ಕೆಲಸ ಮಾಡಬಾರದು. 5 ವಿಕಾರಗಳಲ್ಲಿ ಯಾವ ವಿಕಾರನೂ ನಿಮ್ಮಲ್ಲಿ ಇರಬಾರದು ಅಂತ ಹೇಳ್ತಾರೆ ಬಾಬಾ. ऐसा नहीं क्रोध किया तो हर्जा है, यह भूत आया तो तुम ब्राह्मण नहीं. ಕಾಮ ವಿಕಾರ ಬಿಟ್ಟರೆ ಸಾಕು. ಸ್ವಲ್ಪ ಸ್ವಲ್ಪ ಕ್ರೋಧನೂ ಮಾಡ್ತೀವಿ, ಮೋಹನೂ ಇರ್ತದೆ, ಲೋಭನೂ ಇರ್ತದೆ, ಅದೆಲ್ಲ ನಡೀತದೆ ಅಂತ ತಿಳ್ಕೊಬೇಡಿ. ಯಾವುದೇ ಭೂತ ಬಂದ್ರೂ ಆ ಸಮಯದಲ್ಲಿ ನೀವು ಬ್ರಾಹ್ಮಣ ಆಗಿರೋದಿಲ್ಲ. कोई कहे यह मंजिल बहुत ऊंची, नहीं चल सकते हो तो जाकर गंदे बन. ಕೆಲವರು ಹೇಳ್ತಾರೆ ಇದು ಬಹಳ ಕಠಿಣವಾದಂಥ ಗುರಿಯಾಗಿದೆ, ತಲುಪುವುದು ಬಹಳ ಕಷ್ಟ. ಅಂಥವ್ರಿಗೆ ಬಾಬಾ ಹೇಳ್ತಾರೆ ಯಜ್ಞ ಬಿಟ್ಟು ಹೋಗ್ರಿ, ಗುಂಡಿಯಲ್ಲಿ ಬೀಳ್ರಿ. ಇಲ್ಲಿ ಇದ್ದು ಕೆಟ್ಟ ಕೆಲಸ ಮಾಡಬೇಡಿ. ಯಜ್ಞ ಬಿಟ್ಟು ಹೋಗ್ರಿ, ನಿಮ್ಗೆ ಎಷ್ಟು ಬೇಕಷ್ಟು ಹೊಲಸಾಗ್ರಿ ಅಂತಾರೆ. ಇಸ್ ಜ್ಞಾನ ಮೇ ತೋ ಸದಾ ಪವಿತ್ರ ಹರ್ಷಿತ ರಹನಾ ಹೈ. ಇಲ್ಲಿ ಇದ್ದ ಮೇಲೆ ಸದಾ ಪವಿತ್ರ ಆಗಿ ಇರಬೇಕು, ಹರ್ಷಿತ ಆಗಿ ಇರಬೇಕು. ಪತಿತ ಪಾವನ್ ಕಾ ಬಚ್ಚಾ ಬನ್ಕರ್ ಬಾಪ್ ಕೋ ಮದದ್ ದೇನಿ, ಕೋಯಿ ಭಿ ವಿಕಾರ ನಹೀ ಹೋನಾ ಚಾಹಿಯೆ. समझना है हम रुद्र ज्ञान यज्ञ का ब्राह्मण, कोई तो आते ही फट से विकारों को छोड़ देते. ಬಾಬನ ಮಕ್ಕಳಲ್ಲಿ ಕೆಲವರು ಬಂದು ಕೂಡಲೇ ವಿಕಾರಗಳನ್ನು ಬಿಟ್ಬಿಡ್ತಾರೆ. ತಿಳ್ಕೋತಾರೆ ನಾನು ಯಜ್ಞದ ರಕ್ಷಕ, ಪವಿತ್ರ ಬ್ರಾಹ್ಮಣ ಆಗಿದ್ದೇನೆ. ದಿಲ ರೂಪಿ दर्पण में देखना है कि हम लायक है, भारत को पवित्र बनाने के हम निमित्त है, तो योग भी जरूर रहना है. ಸದಾ ನಿಮ್ಮ ಹೃದಯದ ದರ್ಪಣದಲ್ಲಿ ನೋಡ್ಕೊಳ್ಳಿ, ನೀವು ಪವಿತ್ರ ದೇವತಾ ಆಗಲಿಕ್ಕೆ ಲಾಯಕ ಆಗಿದ್ದೀರಾ. ಭಾರತವನ್ನು ಪವಿತ್ರ ಮಾಡಲಿಕ್ಕೆ ನೀವು ನಿಮಿತ್ತ ಆಗಿದ್ದೀರಿ ಅಂದರೆ ಯೋಗದಲ್ಲಿ ಅವಶ್ಯವಾಗಿ ಇರಬೇಕು. सन्यासी लोग सिर्फ पवित्र बनते, बाप को नहीं जानते. हठ योग आदि भी करते, पाते कुछ नहीं. ಸನ್ಯಾಸಿಗಳು ಪವಿತ್ರ ಜೀವನ ನಡೆಸ್ತಾರೆ, ಪವಿತ್ರ ಆಗ್ತಾರೆ, ಆದರೆ ಪರಮಾತ್ಮನನ್ನು ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಠಯೋಗ ಮಾಡ್ತಾರೆ, ಆದರೆ ಅವರಿಗೆ ಪರಮಾತ್ಮನಿಂದ ಯಾವ ಪ್ರಾಪ್ತಿನೂ ಸಿಗೋದಿಲ್ಲ. तुम जानते हो बाप आए हैं शांति धाम ले जाने, हम आत्माएं वहाँ की निवासी. हम सुख धाम में थे, अब दुख धाम में. अभी है संग, यह स्मरण चलता रहे तो भी सदा मुस्कुराते रहेंगे. ನಿಮಗೀಗ ತಿಳಿದಿದೆ ಶಿವಬಾಬಾ ಶಾಂತಿಧಾಮದಿಂದ ಬಂದಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ. ನಾವು ಮೊದಲು ಸುಖಧಾಮದಲ್ಲಿ ಇದ್ವಿ, ಈಗ ದುಃಖಧಾಮದಲ್ಲಿ ಇದ್ದೇವೆ. ಈಗ ದುಃಖಧಾಮ ಮತ್ತು ಸುಖಧಾಮದ ಸಂಗಮ ನಡೀತಾ ಇದೆ. ವರ್ತಮಾನದಲ್ಲಿ ನಾವು ಸಂಗಮ ಯುಗದಲ್ಲಿ ಇದ್ದೇವೆ. ಈ ರೀತಿಯ ಸ್ಮರಣೆ ನಡೀತಾ ಇದ್ದರೆ ಸದಾ ನಗ್ತಾ ಇರ್ತೀರಿ. ಸದಾ ಜ್ಞಾನದ ಬಗ್ಗೆ ವಿಚಾರ ನಡೀತಾ ಇದ್ದರೆ, ಜ್ಞಾನದ ಸ್ಮರಣೆ ಇದ್ದರೆ ಸದಾ ನೀವು ನಗ್ನಗ್ತಾ ಇರ್ತೀರಿ. जैसे देखो यह अंगना बच्चा सदैव मुस्कुराता रहता है, बाबा कहने से ही खुशी में भरपूर हो जाता है. ಹೇಗೆ ಬೆಂಗಳೂರಿನಲ್ಲಿ ಇರುವಂತಹ
ಅಂಗನಾ ಸಹೋದರ ಯಾವತ್ತೂ ನಗ್ತಾನೇ ಇರ್ತಿದ್ರು. ಬಾಬಾ ಅಂತ ಹೇಳ್ತಿದ್ದಂಗೆ ಅವರಲ್ಲಿ ಖುಷಿ ತುಂಬಿ ಬಿಡ್ತಿತ್ತು. ಇನ್ಕೋ ಖುಷಿ ಹೇ ಹಮ್ ಬಾಬಾ ಕೆ ಬಚ್ಚೆ, ಜೋ ಭಿ ಮಿಲೆ ಉನ್ಕೋ ಜ್ಞಾನ್ ದೇತೆ ರಹೋ. ಆ ಅಂಗನಾ ಸಹೋದರರಿಗೆ ಸದೈವ ಖುಷಿ ಇರ್ತಿತ್ತು. ನಾನು ತಂದೆಯ ಮಗು ಆಗಿದ್ದೇನೆ, ನನಗೆ ಸಿಕ್ಕಿರುವ ಜ್ಞಾನ ಎಲ್ಲರಿಗೂ ಹೇಳಬೇಕು ಎಂಬ ಉತ್ಸಾಹನೂ ಇರ್ತಿತ್ತು. हाँ कोई हंसी भी उड़ाएंगे क्योंकि नई बात है, कोई भी नहीं जानते कि भगवान आकर पढ़ाते, कृष्ण तो कभी आकर पढ़ाते नहीं. ಜ್ಞಾನ ಹೇಳುವಾಗ ಕೇಳುವಂಥವರು ಕೆಲವರು ಗೇಲಿನೂ ಮಾಡಬಹುದು, ತಮಾಷೆನೂ ಮಾಡಬಹುದು. ಯಾಕೆ ಅಂದರೆ ಇದು ಹೊಸ ಜ್ಞಾನ ಆಗಿದೆ. ಪರಮಾತ್ಮ ಬಂದು ಓದಿಸ್ತಾ ಇದ್ದಾನೆ. ಕೃಷ್ಣ ಅಂತೂ ಯಾವತ್ತೂ ಬಂದು ನಮಗೆ ಓದಿಸೋದಿಲ್ಲ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. ಮಧುರಾತಿ ಮಧುರ ಮಕ್ಕಳಿಗೆ ಮಾತ್ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಹಾಗೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ಬಾಪ್ ದಾದಾರವರಿಗೆ ಯಾದ್ ಪ್ಯಾರ್, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. धारणा के लिए मुख्य सार. रुद्र ज्ञान यज्ञ का ब्राह्मण बनकर ऐसा कोई काम नहीं करना जो दिल को खाता रहे. कोई भी भूत के वशीभूत नहीं होना है. ರುದ್ರ ಜ್ಞಾನ ಯಜ್ಞದ ಬ್ರಾಹ್ಮಣ ಆಗಿ, ಯಾಜ್ಞಿಕ ಆಗಿ, ಮನಸ್ಸಿಗೆ ಚುಚ್ಚುವಂಥ ಯಾವ ಕೆಲಸನೂ ಮಾಡಬಾರದು. ಯಾವುದೇ ಭೂತಕ್ಕೆ ವಶೀಭೂತ ಆಗಬಾರದು. ಎರಡನೇದು, पतित पावन बाप का पूरा मददगार बनने के लिए सदा पवित्र और हर्षित रहना है. ज्ञान का स्मरण कर मुस्कुराते रहना है. ಪತಿತ ಪಾವನ ತಂದೆಗೆ ಸಂಪೂರ್ಣ ಸಹಯೋಗಿ ಆಗಬೇಕು. ಅದಕ್ಕಾಗಿ ಸದಾ ಪವಿತ್ರ ಮತ್ತು ಹರ್ಷಿತ ಆಗಿ ಇರಬೇಕು. ಜ್ಞಾನದ ಸ್ಮರಣೆ ಮಾಡಿ ಸದಾ ನಗನಗ್ತಾ ಇರಬೇಕು. वरदान. चित्त की प्रसन्नता द्वारा दुआओं के विमान में उड़ने वाले ಸಂತುಷ್ಟ ಮಣಿ ಭವ. ಚಿತ್ತದ ಪ್ರಸನ್ನತೆಯಿಂದ ಆಶೀರ್ವಾದಗಳ ವಿಮಾನದಲ್ಲಿ ಹಾರುವಂತಹ ಸಂತುಷ್ಟ ಮಣಿ ಆಗಿರಿ. संतुष्ट मणि उन्हें कहा जाता जो स्वयं से, सेवा से और सर्व से संतुष्ट. तपस्या द्वारा संतुष्टता रूपी फल प्राप्त कर लेना है. यही तपस्या की सिद्धि. संतुष्ट मणि वह है जिसका चित्त सदा प्रसन्न हो. प्रसन्नता अर्थात दिल दिमाग सदा आराम में हो, सुख चैन की स्थिति में हो. ऐसी संतुष्ट मणियाँ स्वयं को सर्व की दुआओं के विमान में उड़ता हुआ अनुभव करेंगी. ಸಂತುಷ್ಟ ಮಣಿ ಯಾರೆಂದರೆ ಯಾರು ಸ್ವಯಂಯಿಂದ ಸಂತುಷ್ಟ ಆಗಿರ್ತಾರೆ, ಸೇವೆಯಿಂದ ಸಂತುಷ್ಟ ಆಗಿರ್ತಾರೆ, ಸರ್ವರಿಂದ ಸಂತುಷ್ಟ ಆಗಿರ್ತಾರೆ. ತಪಸ್ಸಿನ ಮೂಲಕನೇ ಈ ಸಂತುಷ್ಟತೆಯ ಫಲ
ಪ್ರಾಪ್ತಿ ಮಾಡ್ಕೋಬೇಕು. ಇದೇ ತಪಸ್ಸಿನ ಸಿದ್ಧಿಯಾಗಿದೆ. ಸಂತುಷ್ಟಮಣಿ ಯಾರೆಂದರೆ ಯಾರ ಚಿತ್ತ ಸದಾ ಪ್ರಸನ್ನ ಆಗಿರ್ತದೆ, ಮನಸ್ಸು ಬುದ್ಧಿ ಸದಾ ಪ್ರಸನ್ನ ಆಗಿರ್ತದೆ. ಪ್ರಸನ್ನತೆ ಅಂದರೆ ಬುದ್ಧಿ ಮನಸ್ಸು ಸದಾ ಸುಖದಲ್ಲಿ ಇರಬೇಕು, ನೆಮ್ಮದಿಯಿಂದ ಇರಬೇಕು. ಇಂತಹ ಸಂತುಷ್ಟ ಮಣಿಗಳು ಸರ್ವರ ಆಶೀರ್ವಾದಗಳ ವಿಮಾನದಲ್ಲಿ ಹಾರುವ ಅನುಭವ ಮಾಡ್ತಾರೆ. ಶ್ಲೋಗನ್: ಸಚ್ಚೆ ದಿಲ್ ಸೆ ದಾತಾ ವಿಧಾತಾ ವರದಾತಾ ಕೋ ರಾಜಿ ಕರ್ನೆ ವಾಲೆ ಹಿ ರೂಹಾನಿ ಮೌಜ ಮೇ ರಹತೆ ಹೇ. ಸತ್ಯ ಹೃದಯದಿಂದ ದಾತಾ ವಿಧಾತಾ ವರದಾತ ತಂದೆಗೆ ರಾಜಿ ಮಾಡುವಂಥವರು ಆತ್ಮಿಕ ಮೋಜಿನಲ್ಲಿ ಇರ್ತಾರೆ. ಸತ್ಯ ಹೃದಯದಿಂದ ದಾತಾ ವಿಧಾತಾ ವರದಾತ ತಂದೆಗೆ ಯಾರು ರಾಜಿ ಮಾಡಿಕೊಡ್ತಾರೆ ಅವರೇ ಆತ್ಮಿಕ ಮೋಜಿನಲ್ಲಿ ಇರ್ತಾರೆ. ಓಂ ಶಾಂತಿ, ಓಂ ಶಾಂತಿ.